ಕೊಕೊನಟ್ ಬರ್ಫಿ ಮಾಡಲಿಕ್ಕೆ ನಾನು ಒಂದು 2.5 ಕಪ್ಪಷ್ಟು ತೆಂಗಿನ ತುರಿನ ತಗೊಂಡಿದ್ದೇನೆ. ಇದಕ್ಕೆ 7 ರಿಂದ 8 ಗೋಡಂಬಿನ ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಂಡು ತರಿತರಿಯಾಗಿ ನೀರು ಹಾಕೋಬಾರ್ದು, ಹಾಗೆ ರುಬ್ಕೋಬೇಕು. ಅದನ್ನು ಕಾದಿರೋ ಪ್ಯಾನ್ ಏನು ತವ ಇದೆಯೋ ಅದಕ್ಕೆ ಹಾಕ್ಕೊಂಡು ಒಂದು 2 ಚಮಚದಷ್ಟು ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ಬೆಳ್ಳಿ ಎಳ್ಳಾದರೂ ಪರವಾಗಿಲ್ಲ, ಕಪ್ಪು ಎಳ್ಳಾದರೂ ಪರವಾಗಿಲ್ಲ, ಹಾಕ್ದೇನೂ ಇರ್ಬೋದು, ಬೇಕಾದವರು ಇಷ್ಟ ಆದವರು ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳಿ. ತೆಂಗಿನ ತುರಿ ಒಳ್ಳೆ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ರೋಸ್ಟ್ ಮಾಡಿಕೊಂಡು ಅದನ್ನ ಸಪ್ರೇಟಾಗಿ ತೆಗೆದಿಟ್ಕೊತಿದ್ದೇನೆ. ಅದೇ ಪ್ಯಾನ್ಗೆ 2.5 ಕಪ್ಪು ತೆಂಗಿನಕಾಯಿಗೆ ನಾನು 2 ಕಪ್ಪಷ್ಟು ಹತ್ರ 2 ಕಪ್ಪಷ್ಟು ಬೆಲ್ಲವನ್ನು ತಗೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನ ಪಾಕ ಮಾಡ್ಕೋಬೇಕು. ಇವಾಗ ಹಾಗೆ ಚಚ್ಕೊಂಡಿರೋ ಏಲಕ್ಕಿ ಒಂದು 4 ರಿಂದ 5 ಏಲಕ್ಕಿನ ಗುದ್ದಿ ಹಾಕ್ಕೊಳ್ತಿದ್ದೇನೆ. ಪಾಕ ಬರಲಿ. ಮೀನ್ವೈಲ್ ನಾವು ಒಂದು ಕ್ಲೀನಾಗಿರೋ ಬಟ್ಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತಿದ್ದೇನೆ. ಪಾಕ ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ಒಂದು 2.5 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಿದ್ದೇನೆ. ಮಿಕ್ಸ್ ಮಾಡಿ ಪಾಕ ಚೆನ್ನಾಗಿ ಕುದಿಬೇಕು. ಪಾಕ ಆದಷ್ಟು ಗಟ್ಟಿ ಬಂದಷ್ಟು ಬರ್ಫಿ ಗಟ್ಟಿಯಾಗಿ ಬರ್ತದೆ. ಇದು ಸ್ವಲ್ಪ ಸಮಯ ತಗೊಳ್ತದೆ. ನೋಡಿ ಇಷ್ಟು ಗಟ್ಟಿಯಾಗಿ ಬಂದಿದೆ. ಇವಾಗ ಒಂದು 1-2 ಎಳೆ ಹಾಗೆ ಬರ್ತದೆ, ಅಲ್ಲಿ ತನಕ ಮಗ್ಚ್ಕೋಬೇಕು. ನಂತರ ತೆಗೆದಿಟ್ಕೊಂಡಿರೋ ಕೊಬ್ಬರಿನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಗಟ್ಟಿ ಆಗೋ ತನಕ, ಎಲ್ಲ ಡ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಡ್ರೈ ಆಗಬೇಕಂತಿಲ್ಲ, ಒಂದು ಸ್ವಲ್ಪ ಪಸೆ ಇದ್ರೂ ಪರವಾಗಿಲ್ಲ, ತಳ ಬಿಡಬೇಕು. ಅಲ್ಲಿ ತನಕ ಕೈ ಬಿಡದೆ ಮಗ್ಚ್ತಾ ಇರಿ. ನಂತರ ಇಷ್ಟು ಸಾಕು. ಇವಾಗ ನಂತರ ಇದನ್ನು ಗ್ರೀಸ್ ಮಾಡ್ಕೊಂಡಿರೋ ಬಟ್ಲಿಗೆ ಸ್ವಲ್ಪ ದಪ್ಪಗೆ ಅದನ್ನು ಸೆಟ್ ಮಾಡ್ಕೊಳ್ತಿದ್ದೇನೆ. ಹತ್ರ 1-1.5 ಗಂಟೆ, ಮ್ಯಾಕ್ಸಿಮಮ್ 2 ಗಂಟೆ ಅಷ್ಟು ಹೊತ್ತು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಆವಾಗ ಅದು ಗಟ್ಟಿ ಆಗ್ತದೆ. ತಣ್ಣಗಾದಮೇಲೆ ಡಿಸೈರ್ಡ್ ಶೇಪಲ್ಲಿ ಕಟ್ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.